ಅಲ್ಲ ಆತ್ಮೀಯ ಸ್ನೇಹಿತರೆ, ನಿನ್ನೆ ತಾನೇ ಕೆಲವು ವಿಚಾರದಲ್ಲಿ ನಿಮ್ಮ ಮುಂದೆ ನಾನು ಹಂಚ್ಕೊಂಡಿದ್ದೆ. ಇವತ್ತು ಸಡನ್ ಆಗಿ ಒಂದು ವಿಚಾರನ ಹೇಳಲೇಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ನಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಸಂವಿಧಾನವನ್ನ ಒಪ್ಪಿ ಈ ರಾಜ್ಯದಲ್ಲಿ 2 ಬಾರಿ ಆಕಸ್ಮಿಕನೋ ಅಥವಾ ಈ ಆಪರೇಷನ್ ಕಮಲನೋ ಯಾವುದೋ ಒಂದು ರೀತಿನಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಂಥವ್ರು. ಜೊತೆಗೆ ಅವ್ರು ಏನೇ ಮಾಡಿದ್ರು ಒಬ್ರು ಮಾಜಿ ಪ್ರಧಾನಿಗಳ ಮಗ ಅನ್ನೋ ಒಂದು ಅವ್ರ ಜೊತೆಗೆ ಲಿಂಕ್ ಇದೆ. ಅದನ್ನ ಇಲ್ಲ ಅಂತಲೂ ಹೇಳಕ್ಕಾಗಲ್ಲ, ಅದು ಯಾರಿಂದನೂ ಸುಳ್ಳು ಅಂತಲೂ ಹೇಳಕ್ಕಾಗಲ್ಲ. ನಿನ್ನೆ ಒಂದು ನಗಪಾಟ್ಲು ಒಂದು ವಿಚಾರವನ್ನ ಹೇಳಿದ್ದಾರೆ. ನನಗೆ ಇಂಥ ಒಂದು ವಿಚಾರನೂ ಸಹ ಒಬ್ಬ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದಂತ ಒಬ್ಬ ರಾಜಕಾರಣಿ ಮಾತಾಡ್ಲಿಕ್ಕೆ ಸಾಧ್ಯನಾ ಅಂತ ನನಗೆ ಆಶ್ಚರ್ಯ ಆಯ್ತು. ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಮುಖ್ಯಮಂತ್ರಿಯಾಗಿ ಒಪ್ಪಿಲ್ಲ ಅಂತ. 2ನೇ ಪದ 70% ಜನ ಅವ್ರನ್ನ ಒಪ್ಪಿಲ್ಲ ಅಂದ್ರೆ ಇವರು ಸಂವಿಧಾನ ಒಪ್ಪಲ್ಲ ಅಂತ ಇವರು ಇಂಡೈರೆಕ್ಟ್ ಆಗಿ ಹೇಳ್ದಂಗಿದೆ. ಡಿ ಕೆ ಶಿವಕುಮಾರ್ ಇವರಂಗೆ 28 ಜನ 30 ಜನ 35 ಜನ ಗೆದ್ದು ಮುಖ್ಯಮಂತ್ರಿ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಅವರಿಬ್ರು ಹೆಗಲು ಕೊಟ್ಟು ಈ ರಾಜ್ಯದಲ್ಲಿ ಕೋವಿಡ್ ಟೈಮ್ ಇಂದ ಹೋರಾಟ ಮಾಡಿ ಈ ರಾಜ್ಯ ಜನಕ್ಕೆ ಭರವಸೆಯನ್ನ ಮೂಡಿಸಿ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ 136 ಜನವನ್ನ ಗೆದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಬಹಳ ಸಂತೋಷವಾಗಿ ನನ್ನ ಜೊತೆಲಿ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಸಂತೋಷವನ್ನ ವ್ಯಕ್ತಪಡಿಸಿ ನಮ್ಮ ಹೈಕಮಾಂಡ್ ನಾಯಕತ್ವದಲ್ಲಿ ಪವರ್ ಬದಲಾವಣೆಯನ್ನ ಮಾಡಿಕೊಂಡು ಇಬ್ರು ಅನ್ಯೋನ್ಯವಾಗಿ ಇವತ್ತು ಈ ರಾಜ್ಯದ ಜನರಿಗೆ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇವರು ಒಂದು ಸಂವಿಧಾನ, ಒಂದು ಪ್ರಜಾಪ್ರಭುತ್ವದಲ್ಲಿ ಇದೀನಿ ಅನ್ನೋದನ್ನೇ ಮರ್ತು ನಾನು ಮಿಸ್ಟರ್ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ, ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳಕ್ ನಮ್ಗೆ ಯಾರು ಬರಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಅವರು ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋದಕ್ಕೆ ಎಲ್ರಿಗೂ ಬರುತ್ತೆ. ಮಿಸ್ಟರ್ ಕುಮಾರಸ್ವಾಮಿ ಅವರೇ ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ, ಮತ್ತು ಇದು ಅತ್ಯಂತ ಮೂರ್ಖತನದ ಪರಮಾವಧಿ, ಅತ್ಯಂತ ಮೂರ್ಖತನದ ಪರಮಾವಧಿ. ನಿಮ್ಮ ನಾಯಕತ್ವ ಎಲ್ಲಿದೆ? 2006ರಲ್ಲಿ ನೀವು ಜನತಾದಳದಿಂದ ಅಧಿಕೃತವಾಗಿ ನಾಯಕನ ಘೋಷಣೆ ಆಗಿದ್ರ? ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಆ ತರ ಹೇಳೋದಾದ್ರೆ, ನೀವು ಇವತ್ತಿನವರೆಗೂ ಜನತಾದಳ ಅವತ್ತಿದ್ದಂತ ನಮ್ಮ ಬಳ್ಳಾರಿಯವರ ಅಧ್ಯಕ್ಷರು, ಅವ್ರ ಹೆಸರು ಮರ್ತೋಯ್ತು ನಂಗೆ, ಜನತಾದಳದ ಅಲ್ಲಲ್ಲ ಬಳ್ಳಾರಿಯವರು ಅಲ್ಲಲ್ಲ ತಿಪ್ಪಣ್ಣ, ಕರೆಕ್ಟ್, ತಿಪ್ಪಣ್ಣವ್ರ ಅಧ್ಯಕ್ಷರು. ತಿಪ್ಪಣ್ಣವ್ರನ್ನ ನಾನು ಸಂತೋಷ್ ಲಾಡು ಅವ್ರನ್ನ ಎತ್ತಾಯ್ಕೊಂಡು ಒಂದ್ ಕಡೆ ಇಟ್ಕೊಂಡು ದೇವೇಗೌಡರು ನಿಮ್ಗೆ ವಿರುದ್ಧವಾಗಿ ಲೆಟರ್ ಬರೆದಿದ್ರು ಗವರ್ನರ್ಗೆ. ನಾವು ಇವರನ್ನ ಒಪ್ಪಿಲ್ಲ, ನಮ್ಮ ಪಕ್ಷದಿಂದ ಇವರನ್ನ ನಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡ್ಲಿಕ್ಕೆ ನಾವು ಒಪ್ಪಿಲ್ಲ ಅಂತ. ನಾವು ತಿಪ್ಪಣ್ಣನ್ನ ಎತ್ತಾಕೊಂಡು ಒಂದ್ ಕಡೆ ಇಟ್ಕೊಂಡು ಅವ್ರ ಕೆಲ ಲೆಟರ್ ಬರೆಸ್ಕೊಂಡು
ನಿಮ್ಮನ್ನ ಅವತ್ತು ಶಾಸಕಾಂಗ ಪಕ್ಷದ ನಾಯಕನ್ ಮಾಡಿ ಮುಖ್ಯಮಂತ್ರಿ ಆಗಿತ್ತು. ನಾಚಿಕೆ ಆಗಲ್ವಾ ನಿಮ್ಗೆ? ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಈ ತರ ಮಾತಾಡಿ ಪೊಳ್ಳಾಗ್ತೀರಾ? ಈ ತರ ನಮಗೂ ನೋವಾಗುತ್ತೆ. ಎಲ್ಲ ಒಂದ್ ಕಡೆ ನಿಮ್ ಜೊತೆನಲ್ಲಿ ನಾವು ಸ್ನೇಹಿತರಾಗಿ ಕೆಲಸ ಮಾಡಿದ್ದರು. ನೀವು ಇಂತ ಮಾತಾಡಿದಾಗ ನಮ್ಗೆ ಯಾರೋ ಒಬ್ರು ಪಕ್ಕದಲ್ಲಿ ಕುತ್ಕೊಂಡ್ರು, ಏನ್ರಿ ನೀವು ಇವ್ರ ಜೊತೆಲೆಲ್ಲ ಹೆಂಗ್ರಿ ಕೆಲಸ ಮಾಡಿದ್ರಿ ಅಂತ ಕೇಳ್ತಾರೆ. ನಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ? ಸ್ವಲ್ಪ ಗೌರವವಾಗಿ ನಡ್ಕೊಳ್ರಿ. ದೇವೇಗೌಡರು ಒಂದು ಸಂಸ್ಕಾರ ತಗೊಂಡಿದ್ದಾರೆ. ರಾಜಕೀಯದಲ್ಲಿ ಏನಾರು ಮಾಡಿರ್ಲಿ, ಅವ್ರು ಏನಾರು ನಿರ್ಧಾರ ಮಾಡಿರ್ಲಿ, ಕೆಲವು ಬಹಳ ವಿಚಿತ್ರವಾದಂತ ತೀರ್ಮಾನಗಳನ್ನ ತಗೋತಾರೆ. ಆದ್ರೆ ಈ ತರ ನಿಮ್ಮ ತರ ಲಘುವಾಗಿ ಬಾಯಿ ಬಂದಂಗೆ ಮಾತನಾಡ್ತಕ್ಕಂಥದ್ದು ನಾನು ನೋಡಿಲ್ಲ. ಸ್ವಲ್ಪ ಸಂವಿಧಾನ, ಡೆಮಾಕ್ರಸಿ ಇವಕ್ಕೆಲ್ಲ ಬೆಲೆ ಕೊಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಒಬ್ಬ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗತ್ತೆ. ಇಶ್ಯೂ ಏನೇ ಇರಲಿ, ಬಿಡದಿ ಇಶ್ಯೂ, ಅದನ್ನ ಮಾನ್ಯ ಮುಖ್ಯಮಂತ್ರಿಯವರು ನೆನೆ ತೀರ್ಮಾನ ತಗೊಂಡಿದ್ದಾರೆ ಕಮಿಟಿ ಮಾಡ್ಲಿಕ್ಕೆ, ಮತ್ತು ಜನರು ಒಪ್ಪಿಗೆ ಇಲ್ಲದೆ ಇರೋದು ನಾವು ತಗೊಳ್ಳಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಜನರು ಯಾರು ಒಪ್ತಾರೆ ಅದನ್ನ ಮಾತ್ರ ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಆದ್ರೆ ಆ ಪ್ರಾಜೆಕ್ಟ್ ಮಾತ್ರ ಮುಂದುವರಿಸ್ತೀವಿ, ಅದ್ ನಿಧಾನ ಆದ್ರೂ ಪರವಾಗಿಲ್ಲ, ಜನರ ಒಪ್ಪಿಗೆ ಇಲ್ದಲೆ ನಾನು ಯಾವುದೇ ಮೂವ್ ಮಾಡಲ್ಲ ಅಂತ ಹೇಳಿದರೆ ಅದು ಇಶ್ಯೂ ಒಂದ್ ಕಡೆ ಇರ್ಲಿ, ನಾನು ಬೇರೆ ಡೈವರ್ಟ್ ಆಗ್ಲಿಕ್ಕೆ ಹೋಗಲ್ಲ. ಇವತ್ತು ಇವರು ಮೊದಲನೇ ಬಾರಿ ಆಪರೇಷನ್ ಕಮಲ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಂಡು ಅವತ್ತು ಹೆಂಗ್ ಮುಖ್ಯಮಂತ್ರಿ ಆದ್ರಿ ಸ್ವಲ್ಪ ನೆನ್ಸ್ಕೊಳ್ಳಿ. ದೇವೇಗೌಡರು ನಿಮ್ಮ ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದಲ್ಲಿ ವೋಟ್ ಆಫ್ ಕಾನ್ಫಿಡೆನ್ಸ್ ತಗೋಬೇಕಾದ್ರೆ ರೇವಣ್ಣವ್ರು ಬರ್ಲಿಲ್ಲ, ಶಿಂದೆ ಅವರು ಎದ್ದೋದ್ರು ದೇವೇಗೌಡರ ಡೈರೆಕ್ಷನ್ಗೆ. ನೀವು ಸಂವಿಧಾನಾತ್ಮಕವಾಗಿ ಆಗಿರುವಂತ ಮುಖ್ಯಮಂತ್ರಿನ ಹಂಗಾರೆ? ಅದಾದ್ಮೇಲೆ ಮೊನ್ನೆ 37 ಸೀಟ್ ತಗೊಂಡಿದ್ರಿ 18ರಲ್ಲಿ. ಒಂದ್ ಕಡೆ ಮಾಯಾವತಿಯವರ ಅಲಯನ್ಸು, ಇನ್ನೊಂದ್ ಕಡೆ ಕೆಲವು ಕಡೆ ಬಿಜೆಪಿಯವರ ಸಪೋರ್ಟು. 37 ಸೀಟು ನಿಮ್ಮ ನಾಯಕತ್ವದಲ್ಲಿ ಜನತಾದಳದಿಂದ ನಿಮ್ಮನ್ನ ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ರು ನಿಮ್ಮ ನಾಯಕತ್ವದಲ್ಲಿ ಇಲ್ಲಿವರೆಗೆ 2-3-4 ಚುನಾವಣೆ ಮಾಡಿದ್ದೀರಾ. ದೇವೇಗೌಡರ ಆಶೀರ್ವಾದನೂ ತಗೊಂಡು ಯಾವತ್ತೂ 37 ಸೀಟ್ಗಿಂತ ಹೆಚ್ಚು ಹೋಗಿಲ್ಲ. ನಾಚಿಕೆ ಆಗಲ್ಲ ನಿಮ್ಗೆ? ಒಂದು ರಾಷ್ಟ್ರೀಯ ಪಕ್ಷ 136 ಜನ ಗೆದ್ದು ಇವತ್ತು ಈ ರಾಜ್ಯದಲ್ಲಿ ಅಧಿಕಾರವನ್ನ ಬಹಳ ಅನ್ಯೋನ್ಯವಾಗಿ ಸಿದ್ದರಾಮಯ್ಯನವರು ಅವರು ಬದಲಾವಣೆ ಮಾಡ್ಕೊಂಡು ಆಡಳಿತ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಲಘುವಾಗಿ ಮಾತನಾಡ್ತೀರಾ ಅಂದ್ರೆ ನಿಮ್ಗೆ ಯಾರು ಬುದ್ಧಿ ಹೇಳೋರಿಲ್ವಾ? ನಿಮ್ ತಂದೆ ಮಾರ್ಗದರ್ಶನ ಇಲ್ವಾ ನಿಮ್ಗೆ? ಅಥವಾ ನಿಮ್ ಪಕ್ಷದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ ತಪ್ಪು ಅಂತ ಹೇಳೋರಿಲ್ವಾ? ನನಗಂತೂ ನಾಚಿಕೆ ಆಗುತ್ತೆ. ಜೊತೆಗೆ ಎಲ್ಲೋ ಒಂದ್ ಕಡೆ ನಾವೆಲ್ಲ ಇದ್ದಂತ ಪಕ್ಷ, ಒಂದಷ್ಟು ದಿವಸ ನಿಮ್ ಜೊತೆನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಇಷ್ಟೊಂದು ಲಘುವಾಗಿ ಮತ್ತು ಒಂದು ಒಕ್ಕಲಿಗ ಸಮಾಜ, ಇಡೀ ನಮ್ಮ ಸಮಾಜಕ್ಕೆ ನಿಮ್ಮ ಹೇಳಿಕೆಗಳು ತಲೆ ತಗ್ಸ್ತಕ್ಕಂಥದ್ದು. ನಿಮ್ಗೆ ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಮ ಹೇಳಿಕೆನಲ್ಲಿ ಎಷ್ಟು ಹೊಟ್ಟೆ ಕಿಚ್ಚನ್ನ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಪಡ್ತಾ ಇದ್ದೀರಾ. 1 ತಿಂಗಳು 12-13 ದಿವಸ ಆಗಿದೆ ಅವರು ಮುಖ್ಯಮಂತ್ರಿಯಾಗಿ. ಅವತ್ತಿಂದ ಇವತ್ತವರೆಗೂ ನಿರಂತರವಾಗಿ ಒಂದಲ್ಲ ಒಂದು ವಿಚಾರದಲ್ಲಿ ಅವ್ರ ವಿರುದ್ಧ ನೀವು ಸ್ಟೇಟ್ಮೆಂಟ್ ಅನ್ನ ಬಿಟ್ಟು ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನೀವು ಕೇಂದ್ರದ ಸಚಿವರಾಗಿ ನೀವೇನೇನ್ ಮಾಡಿದಿರಿ ಅಂತ ಗೊತ್ತಿದೆ. ವೈ.ಕೆ. ರಾಮಯ್ಯನಂತರನ್ನ ಒಪ್ಪದೇ ಇರುವಂತ ನೀವು, ಚಿಕ್ಕಮಗಳೂರಿನ ಗೋವಿಂದೇಗೌಡರನ್ನ ಒಪ್ಪದೇ ಇರುವಂತ ನೀವು, ಎಸ್.ಎಂ. ಕೃಷ್ಣ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ಪದೇ ಇರುವಂತ ನೀವು, ಕೆಪಿಎಸ್ಸಿ ಚೇರ್ಮನ್ ಬಂದಾಗ ಚೇರ್ಮನ್ ಮಾಡ್ಲಿಕ್ಕೆ ಒಪ್ಪದೇ ಇರುವಂತ ನೀವು, ಉಪಲೋಕಾಯುಕ್ತ ಅವಕಾಶ ಬಂದಾಗ ಒಕ್ಕಲಿಗರನ್ನ ಮಾಡ್ಲಿಕ್ಕೆ ಒಪ್ಪದೇ ಇರುವಂತ ನೀವು, ಡಿ ಕೆ ಶಿವಕುಮಾರ್ನ ಒಪ್ಲಿಕ್ಕೆ ಸಾಧ್ಯನಾ ನೀವು? ಇಂಥ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಅಸೂಯೆ
ನಾನು ಪ್ರಪಂಚದಲ್ಲಿ ಯಾರು ನೋಡಲ್ಲ. ಕಂಡ್ರೋ ಕಾಣ್ದಂಗೋ ಯಾರೋ ಒಬ್ಬ ನಮ್ಮನ್ನ ಆಡ್ನಲ್ಲ ಅಂತ ಹೇಳಿ ಖುಷಿ ಪಟ್ಕೊಂಡು ಹೋಗ್ತಕ್ಕಂಥದನ್ನ ನಾನು ನೋಡಿದ್ದೀನಿ ಇವತ್ತಿನ ವ್ಯವಸ್ಥೆನಲ್ಲಿ. ಆದ್ರೆ ನೀವು ಇಷ್ಟೊಂದು ಕೆಟ್ಟ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿದ್ದೀರಲ್ಲ. ಆದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಒಳ್ಳೆದಾಗಲಿ ಅಂತ ಹೇಳೋರು ನೇನೆ ಪ್ರೆಸ್ ಮೀಟ್ ಅಲ್ಲಿ ಅಣ್ಣ ಅಂತ ಹೇಳೋರೆ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ವಿರುದ್ಧ ನಾನು ಯಾವತ್ತೂ ಕೆಟ್ಟದನ್ನ ಬಯಸಲ್ಲ ಅಂತ ಹೇಳಿದ್ದಾರೆ. ಕಲ್ತ್ಕೊಳ್ರಿ ಒಂದಷ್ಟ. ವಯಸ್ಸಲ್ಲಿ ಅವ್ರಿಗಿಂತ ಒಂದ್ 3 ವರ್ಷ ದೊಡ್ಡವರಿದ್ದೀರ. ನಾನು ಡಿ ಕೆ ಶಿವಕುಮಾರ್ ಅವರು ಒಂದೇ ಏಜು, ನೀವು ನಮಗಿಂತ ಒಂದ್ 3 ವರ್ಷ ದೊಡ್ಡವರಿದ್ದೀರ. ಕಲ್ತ್ಕೊಳ್ರಿ ಒಂದ್ ಸ್ವಲ್ಪ. ಅವ್ರಿಗೆ ಒಂದ್ ಪಕ್ಷ ಇದೆ, 136 ಜನ ಅವ್ರ ಜೊತೆನಲ್ಲಿ ಶಾಸಕರಿದ್ದೀವಿ. ಅವ್ರು ಮಾತಾಡೋ ರೀತಿ 20 ಜನ ಇಲ್ಲ, ನೀವು ಮಾತಾಡ್ತಿರಲ್ರಿ. ಮತ್ತೆ ಆಗತ್ತಾರು ಈ ರಾಜ್ಯದಲ್ಲಿ 100 ಜನ 50 ಜನನ ದಾಟಕ್ಕಾಗತ್ತೇನ್ರಿ? ನಿಮ್ಗೆ ದಾಟ್ತೀರೇನ್ರಿ? 3 ಸಾಲ ಹೇಳಿದ್ರಿ, 2018ರಲ್ಲಿ ಹೇಳಿದ್ರಿ ನಾನು ಏಕಾಏಕಿ ಬರ್ಲಿಲ್ಲ ಅಂದ್ರೆ ಡಿಸಾಲ್ವ್ ಮಾಡ್ತೀನಿ ಅಂತ. ಮಾಡಿದ್ರೇನ್ರಿ? 23ರಲ್ಲಿ ಹೇಳಿದ್ರಿ ಪೂರ್ಣ ಸರ್ಕಾರ ಬರ್ದೆ ನಾನು ಯಾರ ಜೊತೆಲೂ ಸರ್ಕಾರ ಮಾಡಲ್ಲ ಅಂತ. ಡಿಸಾಲ್ವ್ ಮಾಡಿದ್ರೇನ್ರಿ? ಕರುಣಾನಿಧಿ ಮಗನ್ ಹೋಗಿ ನೋಡ್ರಿ, ಹೋಗಂತ ಟ್ಯೂಷನ್ ಅವ ತಗೊಂಬಂದ್ರಿ. ಅವ್ರ ತಂದೆ ಸತ್ತ ಮೇಲೆ ಪೂರ್ಣ ಪ್ರಮಾಣದ ಸರ್ಕಾರ ಮಾಡ್ತಾರೆ ಡೆಮಾಕ್ರಸಿನಲ್ಲಿ ಗೆದ್ದು. ಚಂದ್ರಬಾಬು ನಾಯ್ಡು ವಿರುದ್ಧ ರಾಜಶೇಖರ ರೆಡ್ಡಿ ಮಗ ಜಗನ್ನು ಪಕ್ಕದ ಆಂಧ್ರದಲ್ಲಿ ಸಂಪೂರ್ಣ ಮೆಜಾರಿಟಿ ತಗೊಂಡು ಸರ್ಕಾರ ಮಾಡ್ತಾರೆ. ಏನ್ ದೇವೇಗೌಡರ ಮಗನಾಗ ನೀವು ಮಾಡ್ರ ಸಾಧನೆ? ಹೆಗಡೆ, ಬೊಮ್ಮಾಯಿ ದೊಡ್ಡ ದೊಡ್ಡ ನಾಯಕರು ಕಟ್ಟಿದ ಪಕ್ಷ ಏನೋ ಮಾಡಿ ನಮ್ಮಂತಾರ ಒಂದಷ್ಟು ಜನ ಇಟ್ಕೊಂಡು ಕಿತ್ಕೊಂಡ್ರಿ ಪಕ್ಷನ. ದೇವೇಗೌಡರು ನಿಮ್ಗೇನ್ ಸಂತೋಷ ಕೊಡ್ಲಿಲ್ಲ, ಆದ್ರೆ ಏನ್ ಸಾಧನೆ ಮಾಡಿದ್ದೀರಾ? ನಿಮ್ಮೆಲ್ಲರೂ ಗೌರವ ಮಾತಾಡೋದು ಕಲ್ತ್ಕೊಳ್ರಿ. ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಗೌರವವಾಗಿ ಮಾತಾಡಿ. ಇದನ್ನ ಯಾರು ಸಮಾಜ ಸಹಿಸಲ್ಲ, ಕರ್ನಾಟಕದ ಕನ್ನಡಿಗರು ಸಹಿಸಲ್ಲ, ನಾವು ನಿಮ್ಮನ್ನ ಸಹಿಸಲ್ಲ. ಬಟ್ ಈ ತರ ನಿಮ್ಮ ಸರ್ಟಿಫಿಕೇಟು ನಮ್ಗೆ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ನ ನೀವು ಅಭಿನಂದಿಸ್ಬೇಕಾಗಿಲ್ಲ. ಅಭಿನಂದಿಸಿದ್ರೆ ನೀವು ದೊಡ್ಡವರಾಗ್ತಿದ್ರಿ. ರೇವಣ್ಣಗಿರೋ ಸೌಜನ್ಯ ನಿಮ್ಗಿಲ್ಲ. ರೇವಣ್ಣ ಹೇಳಿದ್ದಾರೆ ಬಹಳ ಸಂತೋಷ ನಮ್ಮವರೊಬ್ರು ಮುಖ್ಯಮಂತ್ರಿ ಆಗಿದ್ದೀರಾ ಅಂತ. ರೇವಣ್ಣಗಿರೋ ಒಂದು ಸೌಜನ್ಯ ನಿಮ್ಗಿಲ್ಲ ಅಂದ್ರೆ ನೀವೆಷ್ಟು ಮನಸ್ಸು ನಿಮ್ಗೆ ವಿಚಿತ್ರವಾದಂತ ಇದನ್ನ ಬೆಳೆಸ್ಕೊಂಡಿದ್ದೀರಾ. ಸೊ ಇನ್ನು ಮುಂದಾದ್ರೂ ನಾನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಿಮ್ಮಿಂದ ಒಳ್ಳೇದನ್ನ. ಆದ್ರೂ ಸಹ ಒಂದು ದೇವೇಗೌಡರಿಗೆ, ಜನತಾದಳಕ್ಕೆ ಒಂದಷ್ಟು ಗೌರವ ಇತ್ತು, ಅದನ್ನ ಇನ್ನೂ ಜಾಸ್ತಿ ಕಳಿಬೇಡಿ, ಹರಾಜಾಕ್ಬೇಡಿ. ಗೌರವವಾಗಿ ನಡ್ಕೊಂಡು ಗೌರವವಾಗಿ ಮಾತನಾಡಿ. ನಿಮ್ ಸರ್ಟಿಫಿಕೇಟು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಇದನ್ನು ಹೇಳ್ತೀರಾ ಗೊತ್ತಿದೆ. ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಆಗಿಲ್ಲ, ಮಂತ್ರಿ ಆಗ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು. ನಾನು ಯಾವತ್ತೂ ಯಾರ ಹಿಂದೆ ಚಮಚಾಗಿರಿ ಮಾಡಿದವನಲ್ಲ. ನೀವು ಇದೇ RSS ನ, ಇದೇ ಮೋದಿಯವ್ರನ್ನ ಯಾವ ಮಟ್ಟಕ್ಕೆ ಬೈದಿದ್ರಿ? ಇವತ್ತು ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಅಲ್ವಾ ನೀವು RSS ಅನ್ನ, ಮೋದಿಯವ್ರನ್ನ ಇವತ್ತು ಉಳ್ಕೊಂಡ್ ಕೂತಿರೋದು? ನಿನ್ನೆ ನಮ್ಮ ಬಾಲು ಬಗ್ಗೆ ಅವನು ಯಾರೋ ಒಬ್ಬ ಲೋಕಲ್ ಶಾಸಕ, ಶಾಸಕರಾಗೆ ಮುಖ್ಯಮಂತ್ರಿ ಆಗೋದು, ಲೋಕಸಭಾ ಸದಸ್ಯರಾಗೆ ಪ್ರೈಮ್ ಮಿನಿಸ್ಟರ್ ಆಗೋದು, ನೇರವಾಗಿ ಯಾರು ಆಗಕ್ಕಾಗಲ್ಲ. ಯಾರೋ ಒಬ್ಬ ಶಾಸಕ. ಏನ್ ನಿಮ್ ನಾಳೆಗೆ ಇಟ್ಕೊಂಡು ಮಾತಾಡ್ರಿ. ನಮ್ಗೆ ನಿಮ್ಗಿಂತ ಮಾತುಗಳನ್ನ ಆಡೋದು ನಮ್ಗೆ ಗೊತ್ತಿದೆ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಯಾವ್ದಾರ ಟಿವಿ ಮುಂದೆ ಬನ್ನಿ, ಡಿ ಕೆ ಶಿವಕುಮಾರು ಬೇಡ, ಇನ್ನೊಬ್ರು ಬೇಡ, ನಾನು ಒಬ್ಬನೇ ಬರ್ತೀನಿ. ಅಸೆಂಬ್ಲಿಲಿ ಇತ್ತು, ಅವಕಾಶ ತಪ್ಪೋಗಿದೆ, ಇಬ್ರು ನೇರ ಮಾತಾಡೋ ಅಂಥದ್ದು. ಬನ್ನಿ ಅಂತ ಹೇಳಿದ್ದೀನಿ, ಬನ್ನಿ ಮಾತನಾಡೋಣ. ಅಲ್ಲಿ ಏನೇನ್ ಕೇಳ್ತೀರ ನಾನು ಉತ್ತರ ಕೊಡ್ತೀನಿ. ಅದನ್ನ ಬಿಟ್ಟು ಗೌರವ ನಡ್ಕೊಳ್ಳಿ.
ಸಮಾಜ ನೋಡ್ತಾ ಇದೆ. ಕುವೆಂಪು ಅವರಂತವ್ರು, ಬಾಲಗಂಗಾಧರ ಸ್ವಾಮೀಜಿ ಅಂತವ್ರು, ಕೆಂಪೇಗೌಡರು ಅಂತವ್ರು, ಸಾವುಕಾರ ಚೆನ್ನೈನ ಅಂತವ್ರು, ಕಡದಾಳ್ ಮಂಜಪ್ಪನಂತರು ಈ ರಾಜ್ಯಕ್ಕೆ ಅವ್ರದೇ ಆದಂತ ವ್ಯಕ್ತಿತ್ವವನ್ನ, ಗೌರವವನ್ನ ಕೊಟ್ಟಿದೆ ಈ ಸಮಾಜ. ದೇವೇಗೌಡರು, ಎಸ್ ಎಂ ಕೃಷ್ಣವ್ರ ಕಾಲದವರೆಗೂ ನೀವು ಬಂದು ಈ ಸಮಾಜದ ಗೌರವವನ್ನ ಕಡಿಮೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ. ಈ ಸಮಾಜ ಒಪ್ಪಲ್ಲ, ಸಮಾಜದ ಯುವಕರು ಒಪ್ಪಲ್ಲ, ಈ ರಾಜ್ಯದ ಜನನೂ ಒಪ್ಪಲ್ಲ. ಇದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಅಗೌರವ ಅಲ್ಲ, ಇದು ಇಡೀ ನಾಡಿನ 7 ಕೋಟಿ ಜನರಿಗೆ ನೀವು ಹೇಳಿರ್ತಕ್ಕಂಥದ್ದು, ಸಂವಿಧಾನ ವಿರೋಧಿ ಮಾತನ್ನ ಹೇಳಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ಅಗೌರವವನ್ನ ತೋರಿರ್ತಕ್ಕಂಥದ್ದು. ಇದನ್ನ ಬಿಟ್ಟು ಇನ್ನು ಮುಂದೆ ಗೌರವವಾಗಿ ಇರಬೇಕು. ಯಾವತ್ತಾದ್ರೂ ನಿಮ್ಗೆ 120 ಸೀಟು ತಗತೀನಿ ಅಂತೇಳಿ ವಿಧಾನಸೌಧ ಮುಂದೆ ಬಂದು ಮಾತನಾಡಿ ನಿಮ್ ನಾಯಕತ್ವದಲ್ಲಿ ಅವತ್ತು ನಿಮ್ಗೆ ಸಲ್ಯೂಟ್ ಹೊಡೆದು ನಿಮಗೆ ಸರೆಂಡರ್ ಆಗ್ತೀವಿ. ಸರೆಂಡರ್ ಆಗ್ತೀವಿ. ನೀವು ರಾಜಕಾರಣದಲ್ಲಿ ಮುಂದುವರಿಯೋ ನೈತಿಕ ಹಕ್ಕೇ ಇಲ್ಲ ನಿಮಗೆ. ನಿಮ್ಮ ಮಾತುಗಳು, ನಿಮ್ಮ ಕಥೆಗಳು, ನಿಮ್ಮ ನಡವಳಿಕೆಗಳು ಅಷ್ಟು ಒಂದು ವಿಚಿತ್ರವಾದಂತ ರೀತಿಯಲ್ಲಿ ದಿವಸ ಬರ್ತಾ ಇದೆ. ಇದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಅದು ನಿಮ್ಗೆ ಒಳ್ಳೇದು, ನಿಮ್ ತಂದೆಗೆ ಗೌರವ, ನಿಮ್ ಪಕ್ಷಕ್ಕೆ ಗೌರವ. ಸೊ ಇದನ್ನೆಲ್ಲ ಬಿಟ್ಟು ಮಾಡ್ತೀವಿ ಅಂದ್ರೆ ನಾವು ಇನ್ನು ಮುಂದೆ ನಿಮ್ ವಿಚಾರದಲ್ಲಿ ರಿಯಾಕ್ಟೇ ಮಾಡಬಾರ್ದು ಅನ್ನೋ ಒಂದು ಸಂಕಲ್ಪವನ್ನ ನಾವು ಮಾಡಿದ್ದೆವು. ಅನಿವಾರ್ಯ ಪ್ರಜಾಪ್ರಭುತ್ವದಲ್ಲಿ ಇಂಥವೆಲ್ಲ ಕೆಲವೊಮ್ಮೆ ಹೇಳಲೇಬೇಕಾಗುತ್ತೆ ಅಂತ ಹೇಳಿದ್ರೆ ನನಗೆ ಸಂಪೂರ್ಣವಾಗಿ ನಿಮ್ಮ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಮನಸ್ಸಿಲ್ಲದಲೇ ಮಾತಾಡಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ.